ಎಸ್ಐಆರ್ ಕರಡು ಪಟ್ಟಿ ಪ್ರಕಟವಾಗಿದೆ. ಇದೇ ವೇಳೆ ಚುನಾವಣಾ ಆಯೋಗ ಹೇಗೆ ಸುಪ್ರೀಂ ಕೋರ್ಟ್ನ ನಿಯಮಾವಳಿಗಳನ್ನು ಮತ್ತು ಮಾರ್ಗದರ್ಶಿ ಸೂಚಿಗಳನ್ನು ಮೀರಿ ನಡೆದುಕೊಳ್ಳುತ್ತಿದೆ ಎನ್ನುವ ಬಗ್ಗೆ ಮಾಹಿತಿಗಳು ಬಹಿರಂಗವಾಗುತ್ತಿವೆ. 2003ರ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರ ಯಾವುದೇ ಪಕ್ಷದ ಬೂತ್ ಮಟ್ಟದ ಏಜೆಂಟ್ ಅಥವಾ ಬಿಎಲ್ಎ ದಿನಕ್ಕೆ 10ಕ್ಕಿಂತ ಹೆಚ್ಚು ಮತದಾರರ ಹೆಸರು ತೆರವುಗೊಳಿಸಲು ಅರ್ಜಿ ನೀಡುವಂತೆ ಇರಲಿಲ್ಲ. ಒಟ್ಟು ಅವಧಿಯಲ್ಲಿ 30ಕ್ಕಿಂತ ಹೆಚ್ಚು ಅರ್ಜಿ ಬಂದಲ್ಲಿ ಅಧಿಕಾರಿಗಳು ವೈಯಕ್ತಿಕವಾಗಿ ಪ್ರತಿಯೊಂದನ್ನು ಪರಿಶೀಲಿಸಬೇಕಿತ್ತು. ಆದರೆ ಈಗ ಚುನಾವಣಾ ಆಯೋಗ ಈ ನಿಯಮವನ್ನೇ ತೆಗೆದುಹಾಕಿದೆ. ಸಂಸತ್ತಿನಲ್ಲಿ ಚರ್ಚೆ ಇಲ್ಲದೆ ಸಾರ್ವಜನಿಕ ಅಧಿಸೂಚನೆಯನ್ನು ಹೊರಡಿಸದೆ ಕೇವಲ ಒಂದು ಸುತ್ತೋಲೆ ಮೂಲಕ ಆ ಮಿತಿಯನ್ನು ಸಂಪೂರ್ಣ ತೆರವುಗೊಳಿಸಿದೆ. ಇದರ ಪರಿಣಾಮ ಏನಾಯಿತು ಅಂದರೆ, ಉತ್ತರಾಖಂಡ ಒಂದರಲ್ಲೇ ಕೇವಲ 5 ಮಂದಿ ವ್ಯಕ್ತಿಗಳು ಸಾವಿರಾರು ಜನರ ಹೆಸರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕಬೇಕೆಂದು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಇದರಲ್ಲಿ ಒಬ್ಬನೇ ವ್ಯಕ್ತಿ 4855 ಮಂದಿಯ ಹೆಸರನ್ನ ತೆಗೆದುಹಾಕುವಂತೆ ಅರ್ಜಿ ಸಲ್ಲಿಸಿದ್ದಾನೆ. ಫಾರ್ಮ್ 7 ಮಾರ್ಗದರ್ಶಿ ಸೂಚಿಗಳ ಕ್ರಮ ಸಂಖ್ಯೆ 3ರ ಪ್ರಕಾರ ಯಾರಾದರೂ ಒಬ್ಬ ಮತದಾರನ ಹೆಸರಿನ ಬಗ್ಗೆ ಆಕ್ಷೇಪಣೆ ಎತ್ತಿದ್ರೆ ಆ ವ್ಯಕ್ತಿ ಅಲ್ಲಿ ವಾಸಿಸುತ್ತಿಲ್ಲ ಅಥವಾ ನಕಲಿ ಎಂದು ಸಾಬೀತುಪಡಿಸುವ ಸಂಪೂರ್ಣ ಜವಾಬ್ದಾರಿ ಆಕ್ಷೇಪಣೆ ಸಲ್ಲಿಸಿದ ಅರ್ಜಿದಾರನ ಮೇಲೆ ಇರ್ತದೆ. ಆದರೆ ಇದೀಗ ಚುನಾವಣಾ ಆಯೋಗ ಈ ಹೊರೆಯನ್ನು ಸಂಪೂರ್ಣವಾಗಿ ಮತದಾರರ ಮೇಲೆ ಹೊರಿಸಿದೆ. ವರ್ಷಗಳಿಂದ ಅದೇ ಕ್ಷೇತ್ರದಲ್ಲಿ ವಾಸಿಸುತ್ತಿದ್ದರೂ ಜನರು ತಮ್ಮ ಹೆಸರನ್ನು ಉಳಿಸಿಕೊಳ್ಳಲು ದಾಖಲೆಗಳನ್ನು ಹಿಡಿದು ಸಾಲು ನಿಲ್ಲಬೇಕಾದ ಅಗತ್ಯ ಬಂದಿದೆ. ಸುಪ್ರೀಂ ಕೋರ್ಟ್ ನೀಡಿರುವ ಒಂದು ಪ್ರಮುಖ ಆದೇಶ ಏನೆಂದರೆ, ಪಟ್ಟಿಯಿಂದ ತೆಗೆದುಹಾಕಲಾದ ಹೆಸರುಗಳ ವಿವರವನ್ನು ಕಾರಣ ಸಹಿತ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು. ಇಂಟರ್ನೆಟ್ ಸೌಲಭ್ಯವಿಲ್ಲದ ಸಾಮಾನ್ಯ ಪ್ರಜೆಗಳಿಗೆ ಅನುಕೂಲವಾಗುವಂತೆ ಬೂತ್ ಮಟ್ಟದಲ್ಲಿ ಪಂಚಾಯತ್ ಮತ್ತು ತಾಲೂಕು ಆಫೀಸ್ಗಳ ನೋಟಿಸ್ ಬೋರ್ಡ್ನಲ್ಲಿ ಈ ಪಟ್ಟಿಯನ್ನು ಅಂಟಿಸಬೇಕು. ಒಬ್ಬ ಮತದಾರರ ಹೆಸರು ತೆರವುಗೊಳ್ಳುವ ಮುನ್ನ ಆತನಿಗೆ ವೈಯಕ್ತಿಕವಾಗಿ ಮಾಹಿತಿ ಮುಟ್ಟಬೇಕು. ಆದರೆ ಹೀಗಾಗ್ತಾ ಇದೆಯಾ ಅಂತ ಪ್ರಶ್ನಿಸಿದ್ರೆ ಇಲ್ಲ ಎಂಬುದೇ ಉತ್ತರವಾಗಿದೆ. ಇಂದು ಜನರು ತಮ್ಮ ಹೆಸರು ಪಟ್ಟಿಯಿಂದ ಕಣ್ಮರೆಯಾಗಿದೆ ಎಂಬುದನ್ನು ಅಧಿಕಾರಿಗಳಿಂದ ತಿಳಿದುಕೊಳ್ತಿಲ್ಲ ಅಥವಾ ನೋಟಿಸ್ನಿಂದಲೂ ತಿಳಿದುಕೊಳ್ತಿಲ್ಲ. ಅದರ ಬದಲು ಪತ್ರಕರ್ತರು ಅಥವಾ ಮಾಧ್ಯಮದ ವರದಿಗಳಿಂದ ತಿಳಿದುಕೊಳ್ಳುವಂತಾಗಿದೆ. ಇದೀಗ ಕರಡು ಪಟ್ಟಿ ಬಿಡುಗಡೆಯಾಗಿದೆ. ಈ ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದವರು ದಾಖಲೆಗಳನ್ನು ಹಿಡಿದುಕೊಂಡು ತಮ್ಮ ಪೌರತ್ವವನ್ನು ಸಾಬೀತುಪಡಿಸುವುದಕ್ಕೆ ಅಧಿಕಾರಿಗಳ ಮುಂದೆ ನಿಲ್ಲಬೇಕಾಗುತ್ತೆ. ಅದಕ್ಕಾಗಿ ದಿನಗಳನ್ನು ಕೊಡಬೇಕಾಗ್ತದೆ. ತಮ್ಮ ಕೆಲಸಕ್ಕೆ ರಜೆ ಹಾಕಬೇಕಾಗುತ್ತೆ. ಹೀಗೆ ಸಾಲಾಗಿ ನಿಂತರೂ ತಮ್ಮ ಹೆಸರು ಸೇರ್ಪಡೆಗೊಳ್ಳುತ್ತದೆ ಎಂಬ ಖಚಿತತೆ ಅವರಲ್ಲಿ ಇರೋದಿಲ್ಲ. ಇನ್ನು ಚುನಾವಣಾ ಆಯೋಗ ಹೇಳಿದ ದಾಖಲೆಗಳು ಎಲ್ಲರಲ್ಲೂ ಇರೋದಕ್ಕೆ ಸಾಧ್ಯವೂ ಇಲ್ಲ. ಅಂತವರು ಕಚೇರಿಯಿಂದ ಕಚೇರಿಗೆ ಅಲ್ದಾಡಬೇಕು. ಅಂತೂ ಚುನಾವಣಾ ಆಯೋಗವು ಇಡೀ ದೇಶವನ್ನೇ ಯುದ್ಧ ಭೂಮಿಯಾಗಿ ಮಾರ್ಪಡಿಸಿದೆ.